ಹಾಯ್ ಫ್ರೆಂಡ್ಸ್, ಪರ್ಫೆಕ್ಟ್ ಪೇಪರ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು 1/2 ಇಂಚ್ಗೆ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ಬ್ಲೌಸ್ ಲೆಂತ್ನ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಬ್ಲೌಸ್ನ ಈ ಥರ ಬ್ಯಾಕ್ ಸೈಡ್ನಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಶೋಲ್ಡರ್ನಿಂದ ಬ್ಯಾಕ್ ಟಕ್ಸ್ ಇರುತ್ತಲ್ವಾ, ಅಲ್ಲಿವರೆಗೆ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಬೇಕು. 13 ಇಂಚು ಬಂದಿದೆ ನನಗಿಲ್ಲಿ. 13 ಇಂಚನ್ನ ಇಲ್ಲಿ ಬ್ಲೌಸ್ ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿನೂ ಮಾರ್ಕ್ ಮಾಡ್ಕೋಬೇಕು. ಈ ಎರಡು ಮಾರ್ಕ್ನ ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಬೇಕು. ಶೋಲ್ಡರ್ ಜಾಯಿಂಟ್ಗೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಇದು ಯಾವ ಸೈಜ್ ಬ್ಲೌಸು ಅಂತ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಅಳತೆ ಬ್ಲೌಸ್ನ ತಗೊಂಡು ಉಕ್ಸ್ಪಟ್ಟಿಯಿಂದ ಈ ಥರ ಟೇಪ್ನಿಂದ ಸ್ವಲ್ಪನೇ ನೋಡ್ಕೊಳ್ಬೇಕು. ಇಲ್ಲಿ ಕಾಚಾಪಟ್ಟಿನ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಬ್ಲೌಸ್ ಸೈಜ್ 28ವರೆ ಬಂದಿದೆ. ಅದಕ್ಕೆ 1/2 ಇಂಚ್ನ ಸೇರಿಸ್ಕೊಂಡು 29 ಬ್ಲೌಸ್ ಸೈಜ್ನ ತಗೊಂಡಿದ್ದೀನಿ ನಾನು. ನಮಗೆ ಇದು ಸ್ಮಾಲ್ ಸೈಜ್ ಬ್ಲೌಸಾ ಅಥವಾ ಬಿಗ್ ಸೈಜ್ ಬ್ಲೌಸಾ ಅಂತ ಗೊತ್ತಿರಬೇಕು. ಹಾಗಂದರೆ ಏನು ಅಂದರೆ, ಬ್ಲೌಸ್ ಸೈಜು 30 ಒಳಗೆ ಇದ್ದರೆ, ಅಂದರೆ 30, 29, 28 ಈ ಥರ ಇದ್ದರೆ ಇದೆಲ್ಲ ಸ್ಮಾಲ್ ಸೈಜ್ ಬ್ಲೌಸು. ಅದೇ 31, 32, 33 ಈ ಥರ ಇದ್ದರೆ ಬಿಗ್ ಸೈಜ್ ಬ್ಲೌಸು. ಇವಾಗ ನನಗೆ 29 ಅಂದರೆ ಸ್ಮಾಲ್ ಸೈಜ್ ಬ್ಲೌಸು. ಇವಾಗ ವೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. 29ನ 4 ಭಾಗ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ಫಸ್ಟ್ ಟೇಪ್ ತಗೊಂಡು 2 ಫೋಲ್ಡ್ಗೆ ಮಾಡಬೇಕು. ಅದು 14ವರೆ ಬಂದಿದೆ. ನೆಕ್ಸ್ಟ್ ಅದರಿಂದ 2 ಭಾಗ ಮಾಡ್ಕೋಬೇಕು. ಅದು 7.25 ಬಂದಿದೆ ನನಗಿಲ್ಲಿ. ಅದನ್ನ ವೆಸ್ಟ್ಗೆ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡಾಟಿಗೋಸ್ಕರ 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಕಚ್ಚಿಗೋಸ್ಕರ 2 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರು ಮತ್ತು ನೆಕ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಮಾಲ್ ಸೈಜ್ ಬ್ಲೌಸ್ಗೆ ಆದರೆ ನೆಕ್ಕು ಶೋಲ್ಡರ್ ಸೇರಿಸಿ 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬಿಗ್ ಸೈಜ್ ಬ್ಲೌಸ್ಗೆ ಆದರೆ ನೆಕ್ಕು ಶೋಲ್ಡರ್ ಸೇರಿಸಿ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನೆಕ್ಕು ಶೋಲ್ಡರ್ ಸೇರಿಸಿ 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶೋಲ್ಡರ್ ಯಾವಾಗಲೂ ಸೇಮ್ 3 ಇಂಚಸ್ಸೇ ಇರುತ್ತೆ. ಆದರೆ ನೆಕ್ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಕಸ್ಟಮರ್ ಅಳತೆ ಬ್ಲೌಸ್ ಪ್ರಕಾರ ಸ್ಟಿಚಿಂಗ್ ಮಾಡಿರಿ ಅಂದರೆ ಅಳತೆ ಬ್ಲೌಸ್ನಲ್ಲೇ ಎಷ್ಟಿರುತ್ತೋ ಅಷ್ಟು ಇಡಬೇಕು. ನೆಕ್ಸ್ಟು ಆರ್ಮ್ ಡೌನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗೆ 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಯಾಕಂದರೆ ಸ್ಟ್ರೈಟ್ ಬರಲಿ ಅಂತ. ಆರ್ಮ್ ಡೌನ್ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು
ಅಂದರೆ ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ, ವೆಯ್ಟು ಕಡಿಮೆ ಇದ್ದರೆ 5.5 ಇಂಚ್ಗೆ ತಗೊಳ್ಬೇಕು. ಹೈಟು ವೆಯ್ಟು ಇರೋರಿಗಾದರೆ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನಾನು 5.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿನೂ 5.5 ಇಂಚಸ್ಗೆ ಮಾಡ್ಕೊಳ್ಳೋಣ. ಇಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಮಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ಥರ ರೌಂಡ್ ಸ್ಕೇಲ್ ಇಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಕರೆಕ್ಟಾಗಿ ಬರುತ್ತೆ. ನಾನು ಇದರಲ್ಲಿ ಶೇಪ್ನ ಹಾಕ್ತಿದ್ದೀನಿ. ಈಗ ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಇದು ಸ್ಮಾಲ್ ಸೈಜ್ ಬ್ಲೌಸಾ ಬಿಗ್ ಸೈಜ್ ಬ್ಲೌಸಾ ಅಂತ ನಮಗೆ ಗೊತ್ತಿರಬೇಕು. ನನಗೆ ಇಲ್ಲಿ 29 ಬ್ಲೌಸ್ ಸೈಜ್ ಬಂದಿದೆ, ಅಂದರೆ ಇದು ಸ್ಮಾಲ್ ಸೈಜ್ ಬ್ಲೌಸು. ಅದರ 4ನೇ ಭಾಗ ಬಂದರೆ 7/4 ಬರುತ್ತೆ. ಈ 7/4ಗೆ 1 ಇಂಚನ್ನ ಆ್ಯಡ್ ಮಾಡಿದರೆ ನನಗೆ ಚೆಸ್ಟ್ ಲೂಸು ಬರುತ್ತೆ. ಇವಾಗ ಚೆಸ್ಟ್ ಲೂಸು 8/4. ಈ 8/4ನ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಕಚ್ಚಿಗೋಸ್ಕರ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿನೂ ಕಚ್ಚಿಗೋಸ್ಕರ 2 ಇಂಚ್ ತಗೊಂಡಿದ್ವಲ್ಲ, ಅದನ್ನು ಸೇರಿಸಿ ಲೈನ್ನ ಹಾಕ್ಕೊಳ್ಳೋಣ. ಇವಾಗ ನೆಕ್ ಡೀಪ್ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಳತೆ ಬ್ಲೌಸ್ನಿಂದ ಮೆಜರ್ಮೆಂಟ್ ನೋಡ್ಕೊಳ್ಬೇಕು. ಈ ಜಾಯಿಂಟಿಂದ ಸ್ಟಿಚ್ ಇದೆಯಲ್ಲ, ಅಲ್ಲಿಂದ ಈ ಜಾಯಿಂಟ್ವರೆಗೂ ನೋಡ್ಕೊಂಡು ಫೋಲ್ಡ್ ಮಾಡಬೇಕು. ಈ ಮಿಡಲಲ್ಲಿ ಈ ಥರ ಫೋಲ್ಡ್ ಮಾಡಿ, ಈ ಕಚ್ಚಿಗೋಸ್ಕರ 1/2 ಇಂಚ್ ತಗೊಂಡಿದ್ವಲ್ಲ, ಅಲ್ಲಿಂದ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ಕಚ್ಚಿಗೋಸ್ಕರ. ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 10.6 ಬಂದಿದೆ ನನಗಿಲ್ಲಿ. ಅದೇ 10.6ನ ಈ ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಒಂದು. ಇಲ್ಲಿ ನೆಕ್ಕಿಗೆ 2 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ 2 ಡಾಟ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇವಾಗ ನಾವು ಇದರಲ್ಲಿ ಯಾವ ಶೇಪ್ ಬೇಕಾದರೂ ಡ್ರಾ ಮಾಡ್ಕೊಬೋದು. ನಾನಿಲ್ಲಿ ರೌಂಡ್ ಶೇಪ್ನೇ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಆಯಿತು. ನಾವು ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಈ ಥರ ಬ್ಯಾಕ್ ಪಾರ್ಟ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದು ಯಾವ ಥರ ಅಂತ ನೋಡೋಣ. ಈ ಥರ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಸುತ್ತಾನು ನಾವು ಯಾವ ರೀತಿ ಇದೆಯೋ ಅದೇ ಥರ ಮಾರ್ಕ್ನ ಮಾಡ್ಕೊಳ್ಳೋಣ.
ಈ ಥರ ಮಾರ್ಕ್ ಆದಮೇಲೆ ಇಲ್ಲಿ ಡಾಟ್ ಇದೆ ಅಲ್ವಾ, ಒಂದು ಅದೇ ಡಾಟ್ನ ನಾವು ನೀಟಾಗಿ ಅದನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಡಾಟ್ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಅದಾದ ತಕ್ಷಣ ನಾವು ಅದು 5.5 ತಗೊಂಡಿದ್ವಲ್ವ, ಅದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕು. 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇದಾದ ತಕ್ಷಣ ನಮಗೆ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಅಲ್ವಾ, ಅದಕ್ಕೋಸ್ಕರ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಬ್ಲೌಸು. ಈಗ ಫ್ರಂಟ್ ಪಾರ್ಟ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಳತೆ ಬ್ಲೌಸ್ನ ತಗೊಂಡ್ಬಿಟ್ಟು ಶೋಲ್ಡರಿಂದ ನಾವು ನೋಡ್ಕೋಬೇಕು. ಟೇಪ್ನ ತಗೊಂಡು ಶೋಲ್ಡರ್ಗೆ ಈ ಥರ ನೋಡ್ಕೊಂಡು ಕಚ್ಚಿಗೋಸ್ಕರ 1/2 ಇಂಚು ಬಿಟ್ಬಿಟ್ಟು ನೋಡಬೇಕು. ಅದಾದ ತಕ್ಷಣ ನನಗಿಲ್ಲಿ 7 ಇಂಚು ಬಂದಿದೆ ಫ್ರಂಟ್ ಡೀಪು. 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚು ಕಚ್ಚಿಗೋಸ್ಕರ ಬಿಡಬೇಕು. 6.25 ಇಂಚ್ಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿನೂ 6.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 2 ಡಾಟ್ಸ್ನ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ಬೇಕು. ಇವಾಗ ನೆಕ್ಗೆ ನಾನು 2 ಇಂಚನ್ನ ತಗೊಂಡಿದ್ದೆ, ಇಲ್ಲಿ 2.5 ಇಂಚನ್ನ ತಗೊಳ್ತಾ ಇದ್ದೀನಿ. ಈ 2 ಡಾಟ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ನಾನು ರೌಂಡ್ ಸ್ಕೇಲ್ ತಗೊಂಡ್ಬಿಟ್ಟು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಇವಾಗ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟಿಗೋಸ್ಕರ. ಇಲ್ಲಿ 2 ಇಂಚು ಮತ್ತು ಈ ಕಡೆ 2 ಇಂಚನ್ನ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಮೇನ್ ಡಾಟ್ ಮಾರ್ಕಿಂಗಿಗೋಸ್ಕರ ಅಳತೆ ಬ್ಲೌಸಿಂದ ತಗೊಬೋದು, ಇಲ್ಲ ಬ್ಲೌಸ್ ಸೈಜ್ ಪ್ರಕಾರನಾದರೂ ತಗೊಬೋದು. ಇಲ್ಲಿ ಅಳತೆ ಬ್ಲೌಸಿಂದ ತಗೊಳೋದಾದರೆ ಶೋಲ್ಡರಿಂದ ಈ ಥರ 1/2 ಇಂಚ್ ಕಚ್ಚಿಗೋಸ್ಕರ ಬಿಟ್ಟು ಈ ಥರ ಬ್ಲೌಸ್ನ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ, ಆ ಸೈಡು ಯಾವ ಸೈಜ್ ಬ್ಲೌಸ್ ಆಗಿರ್ಬೋದು, ಬಿಗ್ ಸೈಜ್ ಆಗಿರ್ಬೋದು, ಸ್ಮಾಲ್ ಸೈಜ್ ಬ್ಲೌಸ್ ಆಗಿರ್ಬೋದು, ಯಾವುದೇ ಸೈಜ್ ಬ್ಲೌಸ್ನರಿಗಾದರೂ 2.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಇದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚಿಗೆ ನಾನಿಲ್ಲಿ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಡಾಟ್ ಮಾರ್ಕಿಂಗಿಗೋಸ್ಕರ. ಅದೇ ಬಿಗ್ ಸೈಜ್ ಬ್ಲೌಸ್ ಆದರೆ ನಾವು 3/4 ಇಂಚಿಗೂ ಮಾರ್ಕ್ ಮಾಡ್ಕೊಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿ 2.5 ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅದೇ ಬಿಗ್ ಸೈಜ್ ಬ್ಲೌಸ್ ಆದರೆ 2.75 ಇಂಚಿಗೂ ಮಾರ್ಕ್ ಮಾಡ್ಕೊಳ್ಬೋದು. ಸ್ಮಾಲ್ ಸೈಜ್ ಆಗಿರೋದ್ರಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ಕಡೆ ಸೈಡು ನಾನು 1/2 ಇಂಚಿಗೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸೈಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಡಾಟ್ಸು ಒಬ್ಬೊಬ್ಬರು ಕೇಳಲ್ಲ, ಅದೇನು ನೆಸೆಸಿಟಿ ಇಲ್ಲ. ಬೇಕು ಅಂದರೆ ಆ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಡಾಟು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಾಂದರೆ ಅಳತೆ ಬ್ಲೌಸ್ ಪ್ರಕಾರನಾದರೂ ತಗೋಬೋದು. ಈಗ ಉಕ್ಸ್ಪಟ್ಟಿ ಸೈಡು ಮಾರ್ಕ್ ಮಾಡ್ಕೊಂಡಿದ್ನಲ್ವ 1 ಇಂಚಿಗೆ, ಆ 1 ಇಂಚಿಗೆ ನಾನು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ
ಅದೇ ಈ ಕಡೆ ಸೈಡನ್ನು ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದ ತಕ್ಷಣ ಇಲ್ಲಿನೂ ಒಂದು ನಮಗೆ ಟಕ್ಸ್ ಬರುತ್ತೆ. ಅದಕ್ಕೋಸ್ಕರ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಇಲ್ಲಿಂದ ಇಲ್ಲಿವರೆಗೂ 1/2ನ ತಗೊಳ್ಳೋಣ. ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಟಕ್ಸಿಗೋಸ್ಕರ. ಅದಾದ ತಕ್ಷಣ ಇಲ್ಲಿ ಒಂದು ಟಕ್ಸು ಬರುತ್ತೆ. ಅದಕ್ಕೋಸ್ಕರ ಒಂದು ಮಿಡಲಲ್ಲಿ ಮೇನ್ ಡಾಟ್ ಇರುತ್ತಲ್ಲ ಆ ಮಿಡಲಲ್ಲಿ ಬರುತ್ತೆ ಟಕ್ಸು. ಹಾಗಾಗಿ ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇದೆಲ್ಲ ಮಾರ್ಕಿಂಗ್ ಆದಮೇಲೆ ನಾವು ಇಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ವ ಅಲ್ಲಿ ಒಂದು 1/4 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಯಾಕಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆಗೋಸ್ಕರ. ಅದಾದ ತಕ್ಷಣ ಈ ಕಡೆ ಸೈಡ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿ 1 ಇಂಚು ಕಚ್ಚಿಗೋಸ್ಕರ ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಈ ಟಕ್ಸಿಗೋಸ್ಕರ ಟಕ್ಸ್ ಹಾಕ್ಕೊಳ್ತೀವಲ್ಲ ಹಂಗಾಗಿ ಅದು ಬಟ್ಟೆ ಶಾರ್ಟೇಜ್ ಬರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಇವಾಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ನಾನೀಗ ಫ್ರಂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಅದೇ 2 ಸ್ಲೀವ್ಸ್ ಕಟ್ ಮಾಡಬೇಕಂದ್ರೆ ನಾವು ಈ ಥರನೂ ಫೋಲ್ಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸ್ಲೀವ್ಸ್ ಕಟ್ ಮಾಡೋದ್ರಿಂದ ಈ ಥರ ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದ ತಕ್ಷಣ ನನಗೆ ಎಡ್ಜಸಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ನನಗಿಲ್ಲಿ ಸ್ಟ್ರೈಟಾಗಿ ಇರೋದ್ರಿಂದ ನಾನಿಲ್ಲಿ ಕಟ್ ಮಾಡ್ಕೊತಾ ಇಲ್ಲ. ಇವಾಗ ಸ್ಲೀವ್ಸ್ ಕಟ್ ಮಾಡೋದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಆರ್ಮ್ ಡೌನ್ಗೆ ನಾವು ಶೇಪ್ ತಗೊಂಡಿದ್ವಲ್ಲ ಅದು ಎಷ್ಟಿದೆ ಅಂತ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ವೆಸ್ಟ್ಗೆ ಎಷ್ಟು ಮಾಡ್ಕೊಂಡಿದ್ವೋ ಅಷ್ಟು ಬರಬೇಕು. ನನಗಿಲ್ಲಿ 7.75 ಬಂದಿದೆ. ಕಚ್ಚಿಗೋಸ್ಕರ 1/2 ಇಂಚನ್ನ ಪ್ಲಸ್ ಮಾಡಿದರೆ 7.25 ಇಂಚು ಕರೆಕ್ಟ್ ಬಂದಿದೆ. ಇವಾಗ ನಾವು ಅದೇ 7.25 ಇಂಚನ್ನ ಬೇಸ್ ಮಾಡಿಕೊಂಡು ಇವಾಗ ಯಾವ ಥರ ಶೋಲ್ಡರ್ನ ಕಟ್ ಮಾಡೋದು ಅಂತ ನೋಡೋಣ. ಇವಾಗ ನಾನು ಶೋಲ್ಡರ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 7.5 ಇಂಚ್ ಶೋಲ್ಡರ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. 7.25 ಇಂಚ್ ಬಂದಿತ್ತಲ್ವ ಆರ್ಮ್ ಡೌನ್ ರೌಂಡು, ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. 7.25 ಇಂಚಿಗೆ ಒಂದು 7.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸ್ ಲೆಂತ್ಗೆ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ಇದಾದ ತಕ್ಷಣ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಆರ್ಮ್ 7.25 ಇಂಚಿಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಬಟ್ಟೆ. ಇವಾಗ ಆರ್ಮ್ ಡೌನಿಗೋಸ್ಕರ ನಾವು 3 ಇಂಚಸ್ನ ಡೌನ್ ತಗೊಳ್ಬೇಕು. ಅದೇ ಬಿಗ್ ಸೈಜ್ ಬ್ಲೌಸ್ ಆದರೆ 3.5 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಏಳು ಕಾಲು ಇಂಚು ಬಂದಿತ್ತಲ್ವ ಅದನ್ನು ಇಲ್ಲಿಂದ ಹಿಡಿದು 7.25 ಇಂಚು ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಟೇಪ್ನ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಮತ್ತು ಕಚ್ಚಿಗೋಸ್ಕರ ನಾವು 2 ಇಂಚ್ ತಗೊಂಡಿದ್ವಲ್ಲ ಅದೇ 2 ಇಂಚ್ ಕಚ್ಚನ್ನ ಇಲ್ಲಿನೂ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದ ತಕ್ಷಣ
ಇಲ್ಲಿ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ, ಮತ್ತು 1 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅಲ್ಲಿಂದ 7 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಯಾಕಂದರೆ ಶೇಪ್ ತಗೊಳ್ಳೋಕ್ಕೋಸ್ಕರ, ಬಿಗಿನರ್ಸಿಗಾದರೆ ಶೇಪ್ ತಗೊಳ್ಳೋದು ಬೇಗ ಬರಲ್ಲ, ಅದಕ್ಕೋಸ್ಕರನೇ. ಇವಾಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಮತ್ತು ಕಚ್ಚಿಗೋಸ್ಕರ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದಾದ ತಕ್ಷಣ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಬೇಕು. ಈ ಕಡೆನೂ ಒಂದು ಸ್ಟ್ರೈಟ್ ಲೈನ್ ಕಚ್ಚಿಗೋಸ್ಕರ ಹಾಕ್ಕೊಳ್ಬೇಕು. ಇವಾಗ ಹ್ಯಾಂಡ್ ಶೇಪ್ನ ಯಾವ ಥರ ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿಂದ ಈ ಥರ ಸ್ವಲ್ಪನೇ ಈ ಥರ ರೌಂಡ್ಗೆ ಶೇಪ್ನ ತಗೊಳ್ಬೇಕು. ಈ ಥರ ಶೇಪ್ನ ಡ್ರಾ ಮಾಡ್ಕೊಂಡೆ ಆದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅಲ್ಲಿಂದ ಹಿಂಗೆ ಹಾಫ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಅಲ್ಲಿಂದ ಸ್ವಲ್ಪನೇ ಒಳಗಡೆ ತಗೊಳ್ತಾ ಬರಬೇಕು. ಈ ಥರ ಶೇಪ್ನ ತಗೊಳೋದ್ರಿಂದ ಹ್ಯಾಂಡು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಇವಾಗ ಅದೇ ಥರ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಇವಾಗ ಹ್ಯಾಂಡ್ ಯಾವ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರನೇ ನಾನು ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಹ್ಯಾಂಡ್ ಶೇಪು ಬಂದಿದೆ. ಈ ಥರ ಕಟ್ ಮಾಡಿ ಆದಮೇಲೆ ಫ್ರಂಟ್ ಸೈಡಿಗೆ ಲೋ ತಗೊಳೋದಕ್ಕೋಸ್ಕರ ಯಾವ ಥರ ಮಾರ್ಕಿಂಗ್ ಮಾಡೋದಂತ ನೋಡೋಣ. 1 ಇಂಚಿಗೆ ಇಲ್ಲಿ ಮಾರ್ಕಿಂಗ್ನ ಮಾಡಿದ್ವಲ್ವ, ಆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಟೇಪ್ನ ಹಿಡಿದು ಈ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಹಾಫ್ ತಗೋಬೇಕು. ಹಾಫ್ ತಗೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ಆದಮೇಲೆ ಶೇಪ್ನ ನಾವು ಇಲ್ಲಿ ಡ್ರಾ ಮಾಡ್ಕೊಬೇಕು. ಈ ಥರ ನೀಟಾಗಿ ಈ ಥರ ಎಸ್ ಶೇಪ್ ಬರೋ ಥರ ನಾವು ಡ್ರಾ ಮಾಡ್ಕೋಬೇಕು ಲೈಟಾಗಿ. ಈ ಥರ ಡ್ರಾ ಮಾಡಿ ಆದಮೇಲೆ ಇದನ್ನು ನಾವು ಈಗ ಕಟ್ ಮಾಡ್ಕೊಳ್ಳೋಣ. ಇವಾಗ ಮಿಡಲಲ್ಲಿ ಒಂದು ಟಕ್ಸ್ನ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಟಕ್ಸ್ನ ಇಟ್ಕೊಳ್ಳೋಣ. ಈ ಥರ ಸ್ಲೀವ್ಸ್ನ ಕಟ್ ಮಾಡಿ ಆಯಿತು. ಇವಾಗ ಶೇಪ್ ಬೆಲ್ಟ್ ಯಾವ ಥರ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಂಡ್ಬಿಟ್ಟು ಶೇಪ್ ಬೆಲ್ಟ್ ಲೆಂತ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಉಕ್ಸ್ಪಟ್ಟಿ ಸೈಜು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಯಾವ ಸೈಜ್ ಬ್ಲೌಸಿಗಾದರೂ ಸೇಮ್ ಶೇಪ್ ಬೆಲ್ಟೇ ನಾವು ಕಟ್ ಮಾಡ್ಕೊಬೋದು, ಏನು ವೇರಿಯೇಷನ್ಸ್ ಆಗಲ್ಲ. ಹಾಗಾಗಿ ನಾವು ಇಲ್ಲಿ ಉಕ್ಸ್ಪಟ್ಟಿ ಸೈಡು 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಕಡೆ ಒಂದು ಲೈನ್ನ ಹಾಕ್ಕೊಂಡು ನಾವು 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಇಲ್ಲಿಂದ 4 ಇಂಚಿಗೆ ಬಿಗ್ ಸೈಜ್ ಬ್ಲೌಸಿಗಾದರೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಬೋದು. ಸ್ಮಾಲ್ ಸೈಜ್ ಬ್ಲೌಸಿಗಾದರೆ 3.25 ಇಂಚಿಗೆ ಮಾರ್ಕ್ ಮಾಡ್ಕೊಬೋದು. ನಾನಿಲ್ಲಿ 3.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಾದ ತಕ್ಷಣ ಇಲ್ಲಿಂದ 3 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ.
ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಳ್ಳೋಣ. ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ವೋ ಅದೇ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಸಿಂಗಲ್ನ ತೋರಿಸಿದ್ದೀನಿ. ಬ್ಲೌಸಿಗಾದರೆ 4 ಪೀಸ್ನ ಇದೇ ಥರ ಕಟ್ ಮಾಡ್ಕೊಬೋದು. ಇಲ್ಲಿ ಟಕ್ಸ್ನ ಇಟ್ಕೊಳ್ಳೋಣ. ಒಂದು ಮುಕ್ಸ್ಪಟ್ಟಿ ಕಾಜಾಪಟ್ಟಿ ಸೈಡ್ಗೆ ನೋಡಿದ್ರಲ್ಲ, ಈ ಥರ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳೋದು. ಇವಾಗ ಬ್ಯಾಕ್ ಪಾರ್ಟ್ನ ನೆಕ್ ಡೀಪ್ನ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಶೇಪ್ನ ನೀಟಾಗಿ ಕಟ್ ಮಾಡ್ಕೊಳ್ಬೇಕು, ಹಾಗಾದರೆ ಶೇಪು ಚೆನ್ನಾಗಿ ಕಾಣುತ್ತೆ. ಅದಾದ ತಕ್ಷಣ ಫ್ರಂಟ್ ಪಾರ್ಟ್ ಇತ್ತು, ಫ್ರಂಟ್ ನೆಕ್ನು ಅದೇ ಥರ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಶೇಪ್ ನೀಟಾಗಿ ಬರಬೇಕು, ಹಂಗಾದರೆ ಚೆನ್ನಾಗಿರುತ್ತೆ. ಶೇಪ್ ಕಟ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೊಳ್ಬೇಕು, ಸ್ವಲ್ಪ ನಿಧಾನಕ್ಕೇ. ಅದಾದ ತಕ್ಷಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪೇಪರ್ ಕಟ್ಟಿಂಗ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.